ಹಾಯ್ ಹಲೋ ಸರೋಜಾ ಸ್ಪೆಷಲ್ ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ನೆನೆಸಿಟ್ಟಂತಹ ಕಡಲೆಕಾಳಿನ ಚಟ್ನಿ ಯಾವ ರೀತಿಯಾಗಿ ಮಾಡೋಣಂತ ನೋಡೋಣ. ಈ ಕಡಲೆಕಾಳು ಬೇಯಿಸಿ ತಿನ್ನೋದಕ್ಕಿಂತ ನೆನೆಸಿ ತಿಂದ್ರೆ ಭಾಳ ಲಾಭ ಸಿಗ್ತೈತೆ ನೋಡ್ರಿ. ಈ ಕಡಲೆಕಾಳೊಳಗೆ ಪ್ರೋಟೀನ, ಫೈಬರ, ಕಬ್ಬಿನ, ಕಾರ್ಬೋಹೈಡ್ರೇಟ, ಕ್ಯಾಲ್ಸಿಯಮ್ಮ, ಸೋಡಿಯಂನಂಥ ಅಂಶಗಳು ಬಹಳ ಈಸಿಯಾಗಿ ಸಿಗ್ತಾವೆ ನೋಡ್ರಿ. ಮತ್ತು ಈ ಕಾಳು ಮೊಳಕೆ ಬರಿಸಿ ತಿಂದ್ರೆ ಅದರೊಳಗೆ ಕ್ಲೋರೋಫಿಲ್ಲ, ವಿಟಾಮಿನ್ ಎ, ಬಿ, ಸಿ, ಡಿ ಮತ್ತು ಕೆ, ರಂಜಕ, ಪೊಟ್ಯಾಷಿಯಮ, ಮ್ಯಾಗ್ನೇಷಿಯಮ ಇವೆಲ್ಲ ಸಿಗ್ತಾವೆ ನೋಡ್ರಿ. ಇನ್ನು ಈ ಕಡಲೆಕಾಳು ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ಬರ್ರಿ. ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಪುದೀನ, ಹಸಿ ಕೊಬ್ಬರಿ, ನಂತರ ಜೀರಿಗೆ. ಇಷ್ಟು ಸಾಮಗ್ರಿ ಈ ಕಡಲೆಕಾಳು ಚಟ್ನಿ ಮಾಡೋಕ್ಕೆ ಬೇಕು. ಇದ್ರ ಮ್ಯಾಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡಲೆಕಾಳು ಚಟ್ನಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದ್ರಿ. ಇದ್ರೊಳಗೆ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆ ಭಾಳ ಚಲೋ ಆಗ್ತದ್ರಿ. ಸಕ್ಕರೆ ಕಾಯಿಲೆನೂ ತಡೆಗಟ್ಟತ್ತೆ. ಮತ್ತು ಇದ್ರಾಗಿರುವಂತಹ ಕ್ಯಾಲ್ಸಿಯಮ್ಮ, ಮ್ಯಾಗ್ನೇಷಿಯಮ್ಮ ಇದು ಮೂಳೆಗಳನ್ನು ಗಟ್ಟಿ ಇಡಲಿಕ್ಕೆ ಭಾಳ ಹೆಲ್ಪ್ ಮಾಡತ್ರಿ. ಈಗ ಈ ಮಿಕ್ಸಿ ಜಾರೊಳಗೆ ನಾವು ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳು ಹಾಕ್ಕೊಳ್ಳೋಣ್ರಿ. ಹಂಗೆ ನಾವು ತೆಗೆದುಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಈ ನೆನೆಸಿದ ಕಡಲೆಕಾಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ವೆಯ್ಟ್ ಲಾಸ್ ಕೂಡ ಮಾಡುತ್ತೆ. ಮತ್ತು ಇದು ಹೃದಯಕ್ಕೆ ಮತ್ತು ಕಣ್ಣಿಗೆ ಭಾಳ ಅಂದ್ರೆ ಭಾಳ ಚಲೋ ರೀ. ಇದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕ್ಯಾನ್ಸರ್ ಅಪಾಯ ಕೂಡ ಇದನ್ನು ಕಡಿಮೆ ಮಾಡಬಹುದು. ಮತ್ತು ಮೆದುಳಂತೂ ಭಾರಿ ಕೆಲಸ ಮಾಡತ್ರಿ. ಸ್ಮರಣಶಕ್ತಿ ಕೂಡ ಹೆಚ್ಚಿಗೆ ಮಾಡುತ್ತೆ. ಈ ನೆನೆಸಿಟ್ಟ ಕಡಲೆಕಾಳು ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡುತ್ತಲ್ರಿ. ಈ ಕಡಲೆಕಾಳು ಚಟ್ನಿನ ನಾವು ರೊಟ್ಟಿ ಜೊತೆ ತಿನ್ಬಹುದಾ, ಚಪಾತಿ ಜೊತೆ ತಿನ್ಬೋದಾ, ರೈಸ್ ಜೊತೆ ತಿನ್ಬೋದಾ ಅಷ್ಟೇ ಯಾಕ್ರಿ, ದೋಸೆ, ಪಡ್ಡು ಇದ್ರ ಜೊತೆನೂ ತಿನ್ನಬಹುದಾ. ಫೈನಲ್ ಆಗಿ ಮಿಕ್ಸಿ ಆನ್ ಮಾಡಿ ಗಿರ್ ಅನ್ಸಿದ್ರೆ ಈ ಕಡಲೆಕಾಳು ಚಟ್ನಿ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಒಗ್ಗರಣೆ ಕೂಡ ಹಾಕೋಬೋದಾ, ಆದರೆ ನ್ಯಾಚುರಲ್ ಆಗಿ ತಿಂದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತ್ರಿ. ಈ ಕಡಲೆಕಾಳು ಬೇಯಿಸ್ತೀನ್ರಿ, ನೆನೆಸ್ತೀನ್ರಿ, ಮೊಳಕೆ ಬರಿಸ್ತೀನ್ರಿ, ಸಲಾಡ್ ಮಾಡ್ಬೋದು, ಸೂಪ್ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಹಂಗೆ ಅಡುಗೆಗೂ ಯೂಸ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ವಿಡಿಯೋ ಮಾಡಲಿಕ್ಕೆ ನನಗೂ ಮನಸ್ಸು ಬರುತ್ತಾ. ಮುಂದಿನ ಲಾಗ್ ಒಳಗೆ ಮತ್ತೆ ಸಿಗೋಣಂತ್ರಿ. ಬಾಯ್.